ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಅಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಲಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾವು ಇವತ್ತು ಏನಕ್ಕಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಇವಾಗ ಗೌರಿ ಗಣೇಶ ಹಬ್ಬ ಬರ್ತಲ್ಲ, ಅದಕ್ಕೆ ನಾವು ಮನೆಯೆಲ್ಲ ಫುಲ್ಲಿ ಕ್ಲೀನಿಂಗ್ ಇದೆ. ಏನಕ್ಕಪ್ಪ ಅಂತಂದರೆ ಸುಣ್ಣ ಬಣ್ಣ ಎಲ್ಲ ಹೊಡೆದಿದೆ, ಹಾಗೆ ಪಾತ್ರೆ ಎಲ್ಲನೂ ಕೂಡ ವಾಶ್ ಮಾಡೋದಿದೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಮಧ್ಯಾಹ್ನ ಅಡುಗೆ ಬಂದು ಅನ್ನ ಹಾಗೂ ಬೇಳೆ ಸಾಂಬಾರನ್ನ ಮಾಡಿಟ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಸಂಜೆ ಎಲ್ಲ ಶಿವು ಅವರು ಸುಣ್ಣನ ಹೊಡಿತೀನಿ ಅಂತ ಹೇಳಿದ್ದಾರೆ ಅಡುಗೆ ಮನೆಗೆ. ಅದಕ್ಕೆ ನಾನು ಇವಾಗಲೇ ಸಾಂಬಾರು ಮಾಡಿ ಇಟ್ಕೊಬಿಟ್ರೆ ಸಂಜೆ ಅನ್ನನ ಮುದ್ದೆನೂ ಮಾಡಿಟ್ಕೋಬೋದು ಅಂತ ನಾನು ಇವಾಗ ಸಾಂಬಾರನ್ನ ಮಾಡಿಟ್ಕೊತಾ ಇದ್ದೀನಿ. ಏನು ಸಾಂಬಾರು ಅಂತ ಹೇಳಿದರೆ, ಇದನ್ನು ನಾನು ಬೇಳೆ ಹಾಗೂ ಹೀರೆಕಾಯಿನ ಹಾಕಿ ಉಪ್ಪು ಸಾಂಬಾರನ್ನ ಮಾಡಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಮನೆಯೆಲ್ಲ ಫುಲ್ಲು ಈ ಥರ ಇದೆ. ಇದನ್ನೆಲ್ಲ ನಾವು ಸುಣ್ಣ ಎಲ್ಲ ಒಡಿಸ್ಬೇಕು. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮನೆಯೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಇರುತ್ತೆ. ಹಾಗೆ ಆ ವಿಡಿಯೋನು ಕೂಡ ನಾನು ಅಪ್ಲೋಡ್ನ ಮಾಡ್ತೀನಿ. ಇದನ್ನೆಲ್ಲ ಇವಾಗ ನಾನು ತೆಗಿಬೇಕು. ಏನಕ್ಕಪ್ಪ ಅಂತಂದರೆ ಹಿಂದುಗಡೆ ಇರುವ ವಸ್ತುಗಳಿಗೆಲ್ಲ ಅದಕ್ಕೂ ಕೂಡ ನಾನು ಗೋಡೆಗೂ ಕೂಡ ಬಣ್ಣ ಎಲ್ಲ ಒಡಿಸ್ಬೇಕು ಅಂತ ಇದನ್ನೆಲ್ಲ ಈಚೆ ಕಡೆ ತೆಗೆದಿಡು ಅಂತ ಹೇಳಿದ್ದಾರೆ. ಇದು ಇವತ್ತೆಲ್ಲ ನಂಗೆ ಫುಲ್ ಇದೇ ಕೆಲಸ ಇದೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಬಂದು ನಾವು ಏನು ಹಬ್ಬ ಹರಿದಿನಕ್ಕಾಗಿರ್ಬೋದು ಆವಾಗ ಯೂಸ್ ಮಾಡೋವಂಥ ಪಾತ್ರೆನೂ ಕೂಡ ನಾವು ವಾಶ್ ಮಾಡ್ತೀವಿ. ಎಷ್ಟು ಪಾತ್ರೆ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದನ್ನೆಲ್ಲ ವಾಶ್ ಮಾಡಿ ಮೇಲಿಡೋ ಅಷ್ಟರಲ್ಲಿ ನಮಗೆ ಸಾಕಾಗುತ್ತೆ. ಇವಾಗ ಅಂತೆಲ್ಲ ವರ್ಷಕ್ಕೆ 2 ಸರಿ ವಾಶ್ನ ಮಾಡ್ತೀವಿ ನಾವು ಪಾತ್ರೆನ. ನೋಡ್ತಾ ಇರ್ಬೋದು ಎಷ್ಟು ಪಾತ್ರೆ ಇದೆ ಅಂತ. ಇದೆಲ್ಲ ಹಿಂದೆಗಡೆ ಕೂಡ ಒಂದು ಸ್ವಲ್ಪ ಇದೆ, ಬಣ್ಣ ಎಲ್ಲ ಹೊಡಿಸ್ಬೇಕು. ಸಂಜೆ ಟೈಮ್ ಹೊಡಿತಾರಲ್ಲ ಆವಾಗೂ ಆ ವಿಡಿಯೋನು ಕೂಡ ನಾನು ಇದರಲ್ಲೇ ಹಾಕ್ತೀನಿ. ಫುಲ್ಲು ಬೀರು ಎಲ್ಲ ಖಾಲಿ ಮಾಡಬೇಕು. ಏನಕ್ಕೆ ಅಂತಂದರೆ ವಾಶ್ ಮಾಡಿ ಇಟ್ಕೊಂಡಿರೋ ಬಟ್ಟೆನೆಲ್ಲ ಪುನಃ ನಾವು ವಾಶ್ ಮಾಡಿ ಕ್ಲೀನ್ ಮಾಡಿ ಬೀರು ಎಲ್ಲ ಇದೆಲ್ಲ ಪುನಃ ನೀರೆಲ್ಲ ಹಾಕಿ ಒಂದ್ಸರಿ ಹಚ್ಚಬೇಕು. ಏನಕ್ಕಪ್ಪ ಅಂತಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಹಬ್ಬ ಮಾಡಿದ್ರೂ ಕೂಡ ಫುಲ್ಲು ಈ ಥರ ಎಲ್ಲ ಇರೋದನ್ನೆಲ್ಲ ಖಾಲಿ ಮಾಡಿ ಬೀರನ್ನು ಕೂಡ ಕ್ಲೀನ್ ಮಾಡಬೇಕು. ಡೀಪ್ ಕ್ಲೀನಿಂಗಾಗಿ ಇದನ್ನೆಲ್ಲ ಮತ್ತೆ ವಾಶ್ ಮಾಡಿ ಒಣಗಾಕಿ ಇದನ್ನು ಮತ್ತೆ ಈ ಥರ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ. ಯಾಕೆ ಬೇಕು ಈ ಕೆಲಸ ಎಲ್ಲ ಅನಿಸುತ್ತೆ. ನಿಮಗೆಲ್ಲ ಯಾವ ಥರ ಅನಿಸುತ್ತೆ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ.